ನಮಸ್ಕಾರ ಭಾರತೀಯರೇ. ಅಕ್ಕಿ ದೋಸೆ ಅಲ್ಲದೆ ನವಣಿಯಿಂದ ದೋಸೆ ಮಾಡಿ ಡಯಾಬಿಟಿಕ್ ಇದ್ದವರು ಆರಾಮ ಕಾನ್ಫಿಡೆಂಟ್ಲಿ ತಿನ್ಬೋದು. ಅಂಥದ್ದೊಂದು ದೋಸೆ ಮಾಡ್ತಾ ಇದ್ದೇನ್ರಿ. 2 ಬಟ್ಲು ನವಣಿ, 3/4 ಬಟ್ಲು ಉದ್ದಿನ ಬೇಳೆ, 1 ಚಮಚದಷ್ಟು ಮೆಂತೆ, ಮತ್ತೆ 1 ಚಮಚದಷ್ಟು ಸೋಯಾಬೀನ್ ಕಾಳು. ಇದನ್ನಿಷ್ಟನ್ನು ಚೆನ್ನಾಗಿ ಒಂದು 3-4 ನೀರು ಹಾಕಿ ತೊಳೆದ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕ್ರಿ. ನೋಡ್ರಿ, ಭಾಳ ಅಂದ್ರೆ ಭಾಳ ಹೊಲಸಿರ್ತಾವ್ರಿ ಅದ್ರೊಳಗ. ನವಣಿ ಅದೆಲ್ಲ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಗಲೀಜಿತ್ರಿ ನಾನು ತಂದಿರುವಂಥದ್ದು. ಹಂಗಾಗಿ ಅದನ್ನ ಕ್ಲೀನಾಗಿ ಒಂದು 3-4 ನೀರಿನಲ್ಲಿ ತೊಳೆದು ರಾತ್ರಿನೇ ನೆನೆಸಿಟ್ಟಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನೆಲ್ಲನೂ ನೀರು ಬಸ್ದ್ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡೆ ರೀ. ಈಗ ನಾನು ಮತ್ತೆ ನಮ್ಮ ಮನೆಯವ್ರು ಇಬ್ರು ಡಯಾಬಿಟಿಕ್ ಪೇಷಂಟ್. ಅಕ್ಕಿದ ತಿನ್ನೋದಿಲ್ಲ ರೀ ನಾವು ಹೆಚ್ಚಾಗಿ. ಹಂಗಾಗಿ ಇದು ನವಣಿ ಸಿರಿಧಾನ್ಯ ಅಲ್ರಿ ಇದು. ಅದಕ್ಕೋಸ್ಕರ ಇದರಿಂದ ದೋಸೆ ಮಾಡ್ಕೊಂಡಿರ್ತೇನೆ ನಾನು. ದೋಸೆ ಹಿಟ್ಟನ್ನ ಬೆಳಿಗ್ಗೆ ರುಬ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1/4 ಚಮಚದಷ್ಟು ಸೋಡಾ ಇದನ್ನ ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡ್ಬಿಡ್ತೇನೆ ರೀ. ಇದು ನಾವು ಸಾಂಬಾರಿಗೆ ನೀಡ್ಲಿಕ್ಕೆ ಅಂತ ಏನ್ ಯೂಸ್ ಮಾಡ್ತೇವಲ್ರಿ ಸೌಟು, ಅದರಿಂದಾನೇ ನಾನು ದೋಸೆನೂ ಹಾಕಿಬಿಡ್ತೇನೆ. ನನಗೆ ಅದ್ರ ನವಣಕ್ಕಿ ದೋಸೆ ಜೊತೆಗೆ ನಾರ್ಮಲ್ ಕೊಬ್ಬರಿ ಚಟ್ನಿಗೆ ಬದಲಾಗಿ ನಾನು ಟೊಮೆಟೊ ಚಟ್ನಿನ ಇಷ್ಟಪಡ್ತೀನಿ. ದೋಸೆ ಜೊತೆಗೆ ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ, ಜೀರಿಗೆ, 2 ಗುಂಟೂರು ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕಿ ಅದೊಂದು 2 ನಿಮಿಷ ಫ್ರೈ ಮಾಡಿ ಅದಕ್ಕೆ ದಪ್ಪಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕಿ ಟ್ರಾನ್ಸ್ಪರೆಂಟ್ ಆಗೋರ್ಗೆ ಫ್ರೈ ಮಾಡಿ ಮುಚ್ಚಿಟ್ಟು ಮತ್ತು ಅದನ್ನು ಸ್ವಲ್ಪ ಕೈ ಆಡಿಸಿ 3-4 ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಅದರೊಳಗೆ ಆ್ಯಡ್ ಮಾಡಿ ಅದು ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರಿಬೇಕು ಟೊಮೆಟೊನ. ಅದಕ್ಕೆ ಒಂದು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಮತ್ತು ಸ್ವಲ್ಪ ಇಂಗು ಹಾಕಿ ಕೈ ಆಡಿಸಿ ಅದನ್ನು ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಆರಿದ ಮೇಲೆ ಅಷ್ಟೇ ಮಿಕ್ಸಿ ಮಾಡಬೇಕು. ಅದನ್ನ ಆರೋವರೆಗೂ ಸ್ವಲ್ಪ ಬಿಡೋದು. ಆರಿದ ಮೇಲೆ ಅದನ್ನು ಮಿಕ್ಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚಟ್ನಿ ಮಾಡಿ ಇಟ್ಕೊಂಡ್ಬಿಡೋದು. ಈಗ ಅದನ್ನು ಮಿಕ್ಸಿ ಜಾರ್ನೊಳಗೆ ಹಾಕಿ ಆರಾಕಿಟ್ಟೇನ್ರಿ. ಆವಾಗಲೇ ಎಲ್ಲ ಸಾಮಾನು ಹುರ್ಕೊಂಡಿದ್ನಲ್ರಿ, ಅದನ್ನ ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಅದನ್ನು ತೊಳೆದು ಮತ್ತೊಂದು ಸಲ ಅದರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ ರೀ. ಅದು ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ 1/2 ಚಮಚ ಜೀರಿಗೆ ಹಾಕಿ ಅದು ಚೆನ್ನಾಗಿ ಬೆಂದ ಮೇಲೆ ಅದು ಜೀರಿಗೆದು ಪರಿಮಳ ಬರಬೇಕು ನೋಡ್ರಿ ಚೆಂದಾಗಿ. ಆಮೇಲೆ ಅದಕ್ಕೆ ಮತ್ತೆ ಕರಿಬೇವು ಹಾಕ್ಬೇಕ್ರಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕರಿಬೇವು ಅದನ್ನು ಹಾಕಿ ಮತ್ತು ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು ಹಾಕಿ ಈಗ ಅದನ್ನು ರುಬ್ಕೊಂಡ್ಬಂದಿರೋವಂಥ ಟೊಮೆಟೊ ಪ್ಯೂರಿ ಏನಿತ್ತಲ್ರಿ ಅದನ್ನು ಕಡಾಯಿ ಒಳಗೆ ಹಾಕಿ 1-2 ನಿಮಿಷ ಅದು ಕಲರ್ ಇನ್ನೂ ಒಂದು ಸ್ವಲ್ಪ ಚೇಂಜ್ ಆಗೋ ರೀತಿ ಕೈ ಆಡಿಸ್ಕೊಂತ ಹುರಿತಾ ಇರಬೇಕು. ಅದನ್ನು ಕೈ ಆಡಿಸ್ಬೇಕು. ಇಲ್ಲೊಂದು ಜೋಕ್ ನೆನಪು ಬರಕತ್ತೈತಿ. ಕೈ ಆಡಿಸೋದು ನಾನು ಏನಾದರೂ ಅಡುಗೆ ಮಾಡುವಾಗ ನಿಮ್ಮ ಮಕ್ಕಳು ಏನಾದರೂ ಬಂದರೆ ಸ್ವಲ್ಪ ಅದನ್ನು ಕೈ ಆಡಿಸುತ್ತೀವಿ ಅಂತ ಅಂದ್ರೆ ಕೈ ಆಡಿಸ್ಬೇಕಾ ಮಮ್ಮಿ ಕೈ ಸುಡ್ತೈತಿ, ನಾನು ಕೈ ಆಡಿಸಂಗಿಲ್ಲ, ನಾನು ಚಮಚಾಡಿಸ್ತೀನಿ ಅಂತಾರೆ. ಹಿಂಗೆ ನೋಡ್ರಿ, ಅಡುಗೆ ಮಾಡ್ತಾನೆ ಮಕ್ಕಳು ಏನೇನಾದರೂ ಫನ್ ಮಾಡ್ತಾರೆ, ನಮ್ಗೆ ಸಮಾಧಾನ ಮನಸ್ಸಿಗೆ ಖುಷಿ ಕೊಡ್ತಿರ್ತಾರೆ. ಹಾಗಾಗಿ ನಾವು ಖುಷಿಯಿಂದ ಅಡುಗೆ ಮಾಡಿ ಬಡಿಸ್ತೇವೆ ರೀ. ಆ ಟೊಮೆಟೊ ಹಾಕಿರುವಂಥ ಜಾರ್ನಲ್ಲಿ ಇನ್ನೂ ಒಂದು ಸ್ವಲ್ಪ 2-3 ಟೀ ಸ್ಪೂನಷ್ಟು ನೀರು ಹಾಕಿ ಇನ್ನೂ ಒಂದು ಸ್ವಲ್ಪ ಕೈ ಆಡಿಸಿ ಅದನ್ನು ಜಾರ್ನಲ್ಲಿ ಕಡಾಯಲ್ಲಿ ಹಾಕಿ ಅದನ್ನ ಮಿಕ್ಸಿ ಮಾಡಿ ಕೈ ಆಡಿಸಿಟ್ಟೆ. ಮತ್ತು ಈ ಕಡೆ ಹಂಚಿಟ್ಟಿದ್ದೆ ರೀ. ಅದು ನಮ್ಮ ಮಮ್ಮಿ ಕೊಟ್ಟಿರುವಂಥದ್ದು ಹಂಚರಿ. ಇದು ನಮ್ಮ ಮದುವೆ ಆಗಿ ಬರೋ ಟೈಮಲ್ಲಿ ಬೀಡಿಂದ ಅಂತಾರೆ ನೋಡ್ರಿ. ಈಗೆಲ್ಲ ಬರ್ತಾವಲ್ರಿ ನಾನ್ ಸ್ಟಿಕ್ ತವ ಅಂಥದ್ದೆಲ್ಲ ರೀ, ಇದು ಬೀಡಿಂದ. ಇದರಲ್ಲಿ ದೋಸೆ ತುಂಬ ಚೆನ್ನಾಗಿ ಎದ್ದು ಬರ್ತಾವೆ. ನನಗಂತೂ ನಾನ್ ಸ್ಟಿಕ್ ತವದೊಳಗಿನ ಅಡುಗೆ ಇಷ್ಟಕ್ಕೆ ಆಗೋದೇ ಇಲ್ಲ ರೀ ದೋಸೆ. ಹಾಗಾಗಿ ನಾನು ಇದರಲ್ಲೇ ಮಾಡ್ತೀನಿ. ಇದು ದೋಸೆ ನಾನು ಹೇಳಿದ್ನಲ್ರಿ ಸೌಟ್ನಲ್ಲಿನೇ ದೋಸೆ ಹೊಯ್ದುಬಿಟ್ಟು ಮತ್ತೆ ಒಂದು ಸ್ವಲ್ಪ 2 ನಿಮಿಷ ಬಿಟ್ಟು ಈ ಸೈಡನ್ನು ಹೊಳ್ಳಿಸಿ ಹಾಕಿ ಅಲ್ಲೇನು 2 ನಿಮಿಷ ಬೇಯಿಸಿದ್ಮೇಲೆ ದೋಸೆ ರೆಡಿ ರೀ. ನೋಡ್ರಿ, ಟೊಮೆಟೊ ಚಟ್ನಿ ಜೊತೆಗೆ ಈ ದೋಸೆನ ಸರ್ವ್ ಮಾಡಿರಿ. ತುಂಬ